ರೈಟ್. ಈ ಆರ್ಭಟದ ಮಧ್ಯೆ ಕರೋನಾ ಬೇರೆ. ದೇಶದಲ್ಲಿ ಸಕ್ರಿಯ ಕೇಸು 1000 ಚಿಲ್ಲರೆ, 750 ಕೇಸ್ ಈ ವಾರದ ಅವಧಿಯಲ್ಲಿ. ಕೇರಳದಲ್ಲಿ ಅತಿ ಹೆಚ್ಚು 430. ಎಂದಿನಂತೆ ಕೇರಳದವರು ಬೇರೆ ಏನು ಮಾಡ್ತಿದ್ರು ಸರಿ, ಈ ವಿಚಾರದಲ್ಲಿ ಅದು ಯಾಕೆ ಅವ್ರಿಗೆ ಅಮುರ್ಕೊಳ್ಳುತ್ತೋ ಅಥವಾ ಅವರೇ ಅಮುರಿಸ್ಕೊತಾರೋ ಗೊತ್ತಿಲ್ಲಪ್ಪ ನನಗಂತೂ. ಮಾತು ಮಾತ್ರ ವಿಪರೀತ ಆಡ್ತಾರೆ, ಅದಕ್ಕೇನು ಕೊರತೆ ಇಲ್ಲ ಅವ್ರ ಹತ್ರ. ಏನೆಯೋ ಅದ್ರ ಜನರ ತಪ್ಪು ನಾನು ಹೇಳಿಲ್ಲ, ಅದು ಯಾರು ತಪ್ಪೋ ಏನು ಕಥೆಯೋ. ಮಹಾರಾಷ್ಟ್ರ, ದಿಲ್ಲಿ, ಕಳೆದ ಬಾರಿನೂ ಹೀಗೆ ನಾವು ಸತ್ವಿ. ಕೇರಳದಿಂದ ಬಂದು ಪ್ರಾಣ ಹೋಗುತ್ತೋ ಬಗ್ಲಿಲ್ಲ ಜಗ್ಲಿಲ್ಲ ಸರ್ಕಾರ, ಒದಿಸ್ಕೊಂಡ ಮೇಲೆ ಎದ್ದು ನಿಂತರು. ಈಗ ಬಿಡಿ, ಬ್ರದರ್ಸ್ ಇದ್ದಾರೆ. ಎಲ್ಲ ರಾಜ್ಯದಲ್ಲೂ ಬರ್ತಾಯಿದೆ. ಬೆಂಗಳೂರಿನಲ್ಲಿ ಒಂದು 35 ಕೇಸ್ ಇದೆ. ಎಂದಿನಂತೆ ಸರ್ಕಾರ ಕಳೆದ ಬಾರಿ ಎಲ್ಲ ಹೇಳಿಕೆಗಳನ್ನೆಲ್ಲ ತೆಗೆದಿಟ್ಕೊಂಡ್ರೆ ಅದರದ್ದು ರಿಪೀಟ್ ಕಾಪೀಸ್. ಅವತ್ತಿನ ದಿನ ಏನಿದು BJP ಸರ್ಕಾರ, ಇದು ರೀತಿನಾ, ಹೀಗೆಲ್ಲ ಮಾಡ್ತಾರಾ ಅಂತಿದ್ದವರೆಲ್ಲ ಇವತ್ತು ಅದೇ ಸ್ಟೇಟ್ಮೆಂಟ್, ಸೇಮ್ ಟು ಸೇಮ್ ಬಿಟ್ಕೊಂಡು ನಿಂತಿದ್ದಾರೆ. CM ಏನೋ ಸಭೆ ಮಾಡಿ ಹಿಂದೆ ಎಲ್ಲ ಆದಂಗೆ ಆಗಬಾರ್ದು ಅಂತಂದ್ರೆ, ಏನಾಗಿತ್ತು ಆಗಬಾರ್ದು ಅಂದರೆ, ಈಗ ಜಾಸ್ತಿ ಆದರೆ ನೀವೇನು ಕಂಟ್ರೋಲ್ ಮಾಡ್ತೀರಿ ಅಂತ ನೋಡ್ತೀವಲ್ಲ, ಗೊತ್ತಾಗಬೇಕಲ್ಲ. ಆಗೋದು ಬೇಡ. ಅಯ್ಯೋ ನಿಮ್ಮ ಇದಕ್ಕೋಸ್ಕರ ನೋಡೋಣ ಅದೇನು ಮಾಡ್ತಾರೆ ಅಂತ. ಆಸ್ಪತ್ರೆಗಳಲ್ಲಿ ವೆಂಟಿಲೇಟ್ರು ಎಲ್ಲ ಸೇರಿದಂತೆ ಎಲ್ಲ ಸೌಕರ್ಯನ ಕಡ್ಡಾಯವಾಗಿ ಎಲ್ಲ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದಾರಂತೆ. ಇಟ್ಕೊಳ್ಳಿಪ್ಪ, ಬೇಡ ಅಂತವ್ರು ಯಾರು ಗರ್ಭಿಣಿಯರಿದ್ದಾರೆ ಅವರು ಮಾಸ್ಕ್ ಧರಿಸಬೇಕು. ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹೋದಾಗ ಯಾರು ಹಿರಿಯ ನಾಗರಿಕರಿದ್ದಾರೆ ಅವರು ಕ್ರೌಡೆಡ್ ಪ್ಲೇಸಸ್ ಅನ್ನ ಅವಾಯ್ಡ್ ಮಾಡಬೇಕು. ಯಾರಿಗೆ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಇದೆಯಲ್ಲ ಅವರು ಟೆಸ್ಟ್ ಮಾಡಿಸ್ಕೊಳ್ಬೇಕು. ವಸ್ತುಸ್ಥಿತಿ ಏನಿದೆ, ಎಷ್ಟು ಕೇಸಸ್ ಇದೆ, ನಮ್ಮ ತಜ್ಞರ ಸಮಿತಿ ಏನು ಹೇಳ್ತಾ ಇದೆ, ಆಮೇಲೆ ತಯಾರಿಕೆಯನ್ನು ಏನು ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆನೂ ನಾವು ಸ್ಪಷ್ಟವಾದಂಥ ಮಾಹಿತಿ ಕೊಡ್ತೀವಿ. ತಜ್ಞರ ಸಮಿತಿಲಿರೋ ಸ್ವಲ್ಪ ಕೇರ್ಫುಲ್ ಆಗಿರಿಪ್ಪ. ಯಾಕೆ ಸರ್? ಈಗ ನಿಮ್ಮ ಮೇಲೆ ನೆಕ್ಸ್ಟ್ ಬಂದವ್ರು ಕೇಸ್ ಹಾಕ್ಬೋದು ಅಂತ ಕಂತ್ರಿ ಬುದ್ಧಿನ ಈ ಕಾಂಗ್ರೆಸ್ ಸರ್ಕಾರ ತೋರಿಸಿದೆ. ತಲೆನಲ್ಲಿ ಸಗಣಿ ಇದೆಯೋ ಇಲ್ವೋ ಈ ಸರ್ಕಾರಕ್ಕೆ? ತಜ್ಞರ ಸಮಿತಿ ಮೇಲೆಲ್ಲ ಹೋಗಿದ್ದಾರೆ ಇವರು. ಅವ್ರೇನು ಮಾಡಿದ್ರು ನಂಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಈ ಸರಿ ತಜ್ಞರ ಸಮಿತಿಯವ್ರು ಕೇರ್ಫುಲ್ ಆಗಿರಿ. ನಿಮಗೆ ತಗಲಿಸ್ತಾರೆ ನೆಕ್ಸ್ಟ್ ಸರ್ಕಾರ ಬಂದಾಗ ನಿಮ್ಮ ಮೇಲೆ, ಇದ್ರಲ್ಲಿ ಏನಾರು ಆದರೆ ಅವ್ರು ಬಚಾವಾಗೋದು ಹುಷಾರು. ಈ ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯ, ಶರಣ್ ಪಾಟೀಲ್ ನಂಬೇಡಿ ಅಂತ ಕಂತ್ರಿಗಳೆಲ್ಲ ಇರೋದು. ನಂಬರ್ 2, ಸೇಮ್ ಸ್ಟೇಟ್ಮೆಂಟ್, ವಯಸ್ಸಾದವರು, ಹಿರಿಯರಾದವರು ಮಾಸ್ಕ್ ಹಾಕೊಳ್ಳಿ, ಸಾರ್ವಜನಿಕ ಸ್ಥಳದಲ್ಲಿದ್ದುಕೊಳ್ಳಿ ಅಂತ ಹಿಂದೆ ಹೇಳಿದಾಗ ಲೇವಡಿ ಮಾಡ್ತಿದ್ರಿ. ಅಷ್ಟು ಮಾಡ್ಬಿಟ್ರೆ ಸಾಕ, ಎಲ್ಲ ಬುರುಡೆ ಬಿಡ್ತಾ ಇದ್ರಿ ಕೂತ್ಕೊಂಡು ಕಾಂಗ್ರೆಸ್ನವರು. ಕೆಲವರಂತೂ ಬೇಡವೇ ಬೇಡ ಅನ್ನೋ ಟೈಪಲ್ಲಿ ಮಾತಾಡ್ತಿದ್ರಿ. ಈಗ ಬೇಕಾಯ್ತು. ಎಸ್ ಆಯ್ತು, ಈಗಲೂ ಫಾಲೋ ಮಾಡಬೇಕು, ಆಗಲೂ ಮಾಡಬೇಕು. ಇನ್ನು ಮಂಡ್ಯದ ಮದ್ದೂರಿನಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದಾಗಿ 3.5 ವರ್ಷದ ಮಗು ಬಲಿಯಾದಂತಹ ಘಟನೆ ಸ್ವರ್ಣಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಘಟಿಸಿತು. ಮಗು ಹೃತಿಕ್ಷಾ ನಾಯಿ ಕಚ್ಚಿದೆ ಅಂತ ತಂದೆ ತಾಯಿ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಈ ವೇಳೆ ಹೆಲ್ಮೆಟ್ ಅವ್ರನ್ನ ಹಾಕಿರಲಿಲ್ಲ. ಹೆಲ್ಮೆಟ್ ತಪಾಸಣೆಗೆ ಅಂತ ಸ್ವರ್ಣಸಂದ್ರ ಬಳಿ ಸಂಚಾರಿ ಠಾಣೆ ಪೊಲೀಸರು ಬೈಕ್ನ ಅಡ್ಡಗಟ್ಟಿದ್ದಾರೆ. ಮಗು ಸೇರಿದಂತೆ ದಂಪತಿ ಆಯತಪ್ಪಿ ಬಿದ್ರು. ಹಿಂದೆಯಿಂದ ಬಂದಂತಹ ಟೆಂಪೋ ಡಿಕ್ಕಿ ಹೊಡಿತು. ಪರಿಣಾಮ ಮಗುವಿನ ತಲೆಯಿಂದ ತೀವ್ರ ರಕ್ತಸ್ರಾವವಾಗಿ ಮಗು ಉಸಿರು ಚೆಲ್ತು. ಜನಾಕ್ರೋಶ ಎದ್ದೇಳ್ತು. ಪ್ರತಿಭಟನೆ ಸಹ ನಡೆಸಿದ್ರು. ಸ್ಥಳಕ್ಕೆ ಒಂದಷ್ಟು ಅಧಿಕಾರಿಗಳು ಕೂಡ ಹೋದ್ರು. ಅವರಿಗೆ ಸಾಂತ್ವನ ಹೇಳಿ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಪಾಪಗೆ ನಾಯಿ ಕಚ್ಚೈತೆ ಅಂತ ಮಧುರಿಂದ ಬರ್ತಾ ಇದ್ದೋಣ. ಫುಲ್ ಬ್ಯಾಂಡೇಜ್ ಹಾಕಿದ್ರಣ, ಗಾಡಿ ಅಡ್ಡ ಹಾಕಿದ್ದಾರೆ. ಗಾಡಿ ಅಡ್ಡ ಹಾಕಂದ್ರೆ ಈಗ ಹಾಸ್ಪಿಟಲ್ಗೆ ಇದ್ದಾರೆ. ಅವ್ರು ಮೂವ್ ಮಾಡಿ ಕೊಟ್ಟಿಲ್ಲ. ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ನಿಲ್ಸ್ಕೊಂಡು ಸಿಟ್ ಆಗಿದ್ದಾರೆ. ಬೇರೆ ಗಾಡಿ ಬಂದಿದೆ. ಇವ್ರ ದುಡ್ಡು ತಿನ್ಕೊ ಹೋಗ್ತಿದ್ದ ಸ್ವಾಮಿ. ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನೇ 10 ಲಕ್ಷ ಕೊಡ್ತೀನಿ ಸ್ವಾಮಿ. ನಾನೇ 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಮಗಳು ಜೀವ ಕೊಡಿ ಸ್ವಾಮಿ, ಸಾಕಷ್ಟೇ. ಏನು ನಮ್ಮ ಸಿಬ್ಬಂದಿಯವರು ಆ ಒಂದು ಸ್ಥಳದಲ್ಲಿ ವೆಹಿಕಲ್ ಗಳನ್ನ ಚೆಕ್ ಮಾಡ್ತಾ ಇದ್ರು. ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನ ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ರಿಂದ 3 ಜನ ASI ಅಂತೆ ಅಮಾನತು ಪಡಿಸಿದ್ವಿ. ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ರಿಂದ ಆ ಮಗು ಏಕಾಏಕಿ ರಸ್ತೆ. ಅಮಾನತ್ ಹೇಗೆ ಮಾಡ್ತೀರಿ? FIR ಮಾಡಬೇಕಲ್ಲ ನೀವು ಪೊಲೀಸ್ನವರು. ಅಮಾನತ್ ಹೆಂಗೆ ಮಾಡ್ತೀರಿ? ಇದೇ ಒಬ್ಬ ಸಾರ್ವಜನಿಕ ಮಾಡಿದ್ರೆ ಅವನ ಮೇಲೆ ಕಾಂಟ್ರಾಕ್ಟ್ರೋ ಯಾರೋ ಇದ್ರ ನಿರ್ಲಕ್ಷ್ಯತೆ ಮೇಲೆ ಅವನ ಮೇಲೆ FIR ಮಾಡ್ತಿರ್ಲಿಲ್ವಾ? ಮಾಡ್ತಿದ್ರೋ ಇಲ್ವೋ? ನಿರ್ಲಕ್ಷ್ಯತೆಯ ಮೇಲೆ ಪೊಲೀಸ್ನವ್ರ ಮೇಲೂ ನೀವು ಅಲ್ಲಿ FIR ಮಾಡಬೇಕಲ್ಲ. ಹೇಗೆ ಬರೀ ಅಮಾನತ್ ಮಾಡಿ ಸುಮ್ಮನಾಗ್ತೀರಿ? ನಾ ಬರ್ಕೊಟ್ಟಿದ್ದೀನಿ, ಇನ್ನು 15 ದಿನ ಆಗಲಿ. ಆ ಗಂಡ ಹೆಂಡ್ತಿದೆ ತಪ್ಪು ಅನ್ನೋ ಥರ ಅದನ್ನು ತಿರುಚಿತಿದ್ರೆ ನೋಡ್ತಾ ಇರಿ.
ಅವ್ರ ಮೇಲೆ ಹಾಕ್ತಾರೆ. ಓ ಎಸ್, ಹೆಲ್ಮೆಟ್ ಹಾಕಿರ್ಲಿಲ್ಲ. ಬೇಕಾದ್ರೆ ಅವ್ರ ಮೇಲೆ FIR ಮಾಡ್ತಾರೆ ಇವರು. ನೋಡ್ತಾ ಇರಿ, ಸರ್, ಸುರಕ್ಷಿತ ಅದೇ ಆಗೋದು. ಹೆದ್ದಾರಿಯಲ್ಲಿ ಹೆಂಗ್ ತಪಾಸಣೆ ಮಾಡಕ್ ಅವಕಾಶ ಇದೆ? ಅದು ಬೇರೆ ವಿಚಾರ. ಅದಾಮೇಲೆ ಅದು ಅವ್ರದೇ ತಪ್ಪ. ಹೇಗೆ ತಪಾಸಣೆ ಮಾಡಬೇಕು ಅಂತ ಎಲ್ಲಿದೆ? SOP ಇದೆಯಾ? ಹೆದ್ದಾರಿಗಳಲ್ಲಿ ಇದೆಯಾ SOP? ನಿಮಗೆ ಗೊತ್ತಾ? ಏನಾರು ಗೊತ್ತಿದ್ರೆ ನನಗೆ ಹೇಳಿ, ಹಂಗಾರೆ ನೋಡೋಣ. ಅಲ್ಲಿ ಹಿಂದೆನೂ ಕೂಡ ಬಹಳಷ್ಟು ಆಕ್ಸಿಡೆಂಟ್ಸ್ ಆಗಿದೆ. ಎಲ್ಲ ಸುಮ್ಮನೆ ಅದೇ ಕೇಳಿದ್ರೆ 1954 ಆಗಿತ್ತು ಅಂತ ಹೇಳಿ, ಹಂಗಾರೆ ಬಂದ ಹತ್ರ ಸುಮ್ಮನೆ ಬುರುಡೆ ಬಿಡಬೇಡಿ. ಎಲ್ಲರೂ ಸೇರ್ಕೊಂಡು ಒಂದೇ ಸಮ ಅಲ್ಲಾಗಿತ್ತು ಇಲ್ಲಾಗಿತ್ತು ಅಂತ. ಆಗಿದ್ದಿದ್ರೆ ಏನು ಕತೆ ಕಾಯ್ತಾ ಇದ್ರ ಜನ ಅವಾಗ? ಯಾಕೆ ಸುಮ್ಮನಿದ್ರಿ? ಬೇರೆ ಎಲ್ಲದಕ್ಕೂ ರಸ್ತೆ ತಡೆ ಮಾಡ್ತೀರಿ ಮಂಡ್ಯನವರು, ಮಹಾಬುದ್ಧಿವಂತರು ಅಷ್ಟೇ. ಇದು ಇದೇ ಕೇಸ್ ಆಗುತ್ತೆ. 8 ದಿನನೋ 10 ದಿನನೋ ಕಳೆದ ಮೇಲೆ ಆ ಕುಟುಂಬದ ಮೇಲೆ ಹಾಕ್ತಾರೆ ಪೊಲೀಸ್ನವರು. ಅವ್ರ ಮೇಲೆ ರಿವರ್ಸ್ ಕೇಸ್ ಆಗುತ್ತೆ, ಇಲ್ಲದ್ರೆ ಮುಚ್ಚಿ ಬಿಸಾಕ್ತಾರೆ ಇದನ್ನು. ಇಲ್ಲ ಅಂದರೆ ನನ್ನ ಪ್ರಕಾರದಲ್ಲಿ ಪರಿಹಾರ ಎಲ್ಲ ಅದು ಆಮೇಲೆ ಇನ್ನು ಕತೆ. ಕೊಡಬೇಕಾಗತ್ತೆ. ಪಾಯಿಂಟ್ ಈಸ್ ವೆರಿ ಸಿಂಪಲ್. ಆ ಪೊಲೀಸ್ನವ್ರ ಮೇಲೆ ನಿರ್ಲಕ್ಷ್ಯತೆಗೆ ಮೊದಲು ಕೇಸ್ ಆಗಬೇಕು. ಬೇರೆಯವ್ರ ಮೇಲೆ ಕೇಸ್ ಮಾಡ್ತಿದ್ರು ಇಲ್ವೋ ನಿರ್ಲಕ್ಷ್ಯತೆ ಆಧಾರದ ಮೇಲೆ? ಬರೀ ಅಮಾನತ್ ಅಷ್ಟೇ ಶಿಕ್ಷೆ. ಅಮಾನತ್ ಹೀಗಾಗತ್ತೆ. ಇನ್ನು 3 ತಿಂಗಳಾದ್ಮೇಲೆ ಸಂಬಳ ಕೊಡ್ತೀರಿ, ಸಂಬಳ ತಗೊಂಡು ವಾಪಸ್ ಬರ್ತಾರವರು. ಹೀಗಾಗತ್ತೆ. ಇಷ್ಟೇ ಕತೆ. ಆಮೇಲೆ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ನಾಯಿ ಕಡಿತಕ್ಕೆ ಔಷಧಿ ಇಲ್ಲ ಅಂದ್ರೆ ಹೆಂಗೆ ಸರ್? ಪರವಾಗಿಲ್ಲ, ಗ್ಯಾರಂಟಿ ಕೊಟ್ಟಿದ್ದೀವಿ. ಬಾಯಿ ಮುಚ್ಕೊಂಡು ತಿನ್ಕೊಂಡು ಬಿದ್ದೀರಿ ಜನ. ತಾಲೂಕು ಆಸ್ಪತ್ರೆನಲ್ಲಿ ನಾಯಿ ಕಡಿದ್ರೆ ನಾವೇನೋ ಗ್ಯಾರಂಟಿ ಕೊಟ್ಟಿದ್ದೀವಾ? ಅದು ಗ್ಯಾರಂಟಿ ಲಿಸ್ಟಲ್ಲೇ ಇರಬೇಕಾಗುತ್ತೆ. ಈ ಗ್ಯಾರಂಟಿ ಕೊಟ್ಟಿದ್ದೀವಿ. ತಿಂಗಳಿಗೆ ಇಷ್ಟು ದುಡ್ಡು ಬಿಸಾಕ್ತಾ ಇದ್ದೀವಿ, ಇಷ್ಟು ಅಕ್ಕಿ ಎಸಿತಾ ಇದ್ದೀವಿ. ತಿಂದುಬಿಟ್ಟು ಬಿದ್ದುಕೊಂಡಿರಿ ಸುಮ್ಮನೆ. ಕಂಡಿದ್ದನ್ನೆಲ್ಲ ಕೇಳಬೇಡಿ, ಬಾಯಿಗೆ ಬಂದಿದ್ದೆಲ್ಲ ಕೇಳಕೂಡ್ದು. ಎಸ್, ಕರ್ನಾಟಕದ ಹೆಮ್ಮೆ ಪ್ರತಿಷ್ಠೆ HAL ಕಾರ್ಖಾನೆಯನ್ನು ಆಂಧ್ರಕ್ಕೆ ಕೊಂಡೊಯ್ಯೋದಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ರಕ್ಷಣಾ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಆಂಧ್ರದಲ್ಲಿ 10,000 ಎಕರೆ ಭೂಮಿ ನೀಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ. HALನ ಅಡ್ವಾನ್ಸ್ಡ್ ಮೀಡಿಯಂ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಹಾಗೂ ಲೈಟ್ ಕಾಂಪ್ಯಾಕ್ಟ್ಗಳ ಉತ್ಪಾದನಾ ಸೌಲಭ್ಯವನ್ನು ಬೆಂಗಳೂರು ಏರ್ಪೋರ್ಟ್ನಿಂದ 1 ಗಂಟೆ ದೂರದ ಲೇಪಾಕ್ಷಿ ಮಡಕರ ಶಿರಾದಲ್ಲಿ ಸ್ಥಾಪಿಸುವಂತೆ ಮನವಿಯನ್ನು ಮಾಡಿದ್ದಾರೆ. ಬೆಂಗಳೂರಿನ ಮೂಲಸೌಕರ್ಯದಲ್ಲಿ HALನ ವಿಸ್ತರಣೆಗೆ ಸಮಸ್ಯೆ ಆಗುತ್ತೆ ಅನ್ನೋದು ಅವರ ವಾದ. ದೆಹಲಿಗೆ ಭೇಟಿ ನೀಡಿದಾಗ ರಾಜನಾಥ್ ಸಿಂಗ್, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ಜೋಶಿ ಸೇರಿದಂತೆ ಹಲವರು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಕೊಡಿ ಏನೀಗ? ಇಲ್ಲ ಸರ್, ಘಟಕ ಸ್ಥಾಪನೆ ಯಾಕೆ ಕೊಡಬಾರ್ದ್ರಿ? ಏನು ನಿಮ್ಮ ಸರ್ಕಾರದವ್ರು ಮಾಡಿದ್ರಾ? ಏನು ಕಾಂಗ್ರೆಸ್ನವ್ರು ಮಾಡಿದ್ರಾ? BJPಯವ್ರು ಮಾಡಿದ್ರಾ? ಇಲ್ಲಿ ಮೈಸೂರು ಮಹಾರಾಜರು ದೂರದೃಷ್ಟಿಯಿಂದ ಮಾಡಿದ್ದಿದ್ದದು. ಮಹಾರಾಜರೇ ಸರಿ ಇಲ್ಲ, ಬೇಕಾಗಿಲ್ಲ, ಅವ್ರ ಬುರುಡೆ ವೇಸ್ಟ್ ಬಾಡಿ ಅದು. ಮಹಾರಾಜ ಅನ್ನೋದೇ ಬೋಗಸ್ಸು ಅಂತೆಲ್ಲ ಬೈಕೊಂಡಾದ್ಮೇಲೆ ಬಿಡ್ರಿ, ಇದು ಬಿಟ್ಬಿಡಿ. ಹೋದ್ರು ಏನೀಗ? ಹೋದ್ರೆ ಅವ್ರ ಕೊಡುಗೆನೇ ರಾಜ್ಯ. ಏನಾಯ್ತು ಈಗ? ಹೋದ್ರೆ ಏನಾಯ್ತು? ಏನು ಬೇಡಿಕೆ ಇಟ್ಟಿದ್ದೆ ಸರಿ, ಹೋಗ್ಲಿ ಬಿಡಿ. ಅದೆಲ್ಲ ಆಗಲ್ಲ, ಹೋಗಲ್ಲ, ನಾವು ಫೈಟ್ ಮಾಡ್ಬಿಡ್ತೀವಿ ಅಂತ MB ಪಾಟೀಲ್ ಏನೋ ಕಿಡಿ ಕಾರ್ ಬಿಟ್ಟರೆ. ನಿಮ್ಮ ಕಿಡಿ ಕಾರ್ ಬಿಟ್ರೆ ಅಲ್ಲೇನು ಹೆದರ್ಕೊಳ್ಳೋರಿದ್ದಾರ? DK ಸುರೇಶ್ ಅದೇನು ಆಟಿಕೆ ಸಾಮಾನ ಕೊಟ್ಬಿಡೋಕ್ಕೆ? DK ಸುರೇಶನ್ ಕೇಳಿದ್ದೆಲ್ಲ ತೀರ್ಮಾನ ನಡೆಯತ್ತಾ? ಅದೇನು ಬೆಂಗಳೂರು ದಕ್ಷಿಣ ರಾಜರಾಜೇಶ್ವರಿ ರಾಜಕಾರಣನ ಅದು? DK ಸುರೇಶ್ ಮಾತು ಕೇಳಿ ಮಾಡೋಕ್ಕೆ? DK ಸುರೇಶ್ ಮಾತು ಅಲ್ಲಿ ಕೇಳ್ತಾರಷ್ಟೇ, ಇದನ್ನು DK ಸುರೇಶ್ ಕೇಳ್ತಾರ? ಇದಕ್ಕೆ ನನ್ನ ಪ್ರಕಾರ ಕೊಡಿ. ಯಾಕೆಂದರೆ ಚಂದ್ರಬಾಬು ಈಸ್ ಬೇಸಿಕಲಿ ಅ ಡಿಸ್ರಪ್ಟರ್, ಒಂದು ರೀತಿ ಅತೃಪ್ತ ಆತ್ಮ. ತನಗೂ ಒಳ್ಳೇದಾಗಕ್ಕೆ ವರ್ಕ್ ಮಾಡಲ್ಲ, ಬೇರೆಯವ್ರಿಗೂ ಒಳ್ಳೇದಾಗಕ್ಕೆ ಬಿಡಲ್ಲ. ಆ ಮುಖದಲ್ಲೇ ಕಾಣುತ್ತೆ ನಿಮಗೆ ಆ ಅತೃಪ್ತಿಯ ಕಳೆ ಮುಖದಲ್ಲಿ. ಹಾಂ, ಅದು ಕಾಣುತ್ತೆ. ಅದು ಹಿ ಡಸಂಟ್ ಲುಕ್ಸ್ ಲೈಕ್ ಎ ಸ್ಯಾಟಿಸ್ಫೈಡ್ ಫೆಲೋ, ಒಂಥರ ಹಿ ಲುಕ್ಸ್ ಲೈಕ್ ಎ ಡಿಸ್ಟರ್ಬ್ಡ್ ಫೆಲೋ. ಅವ್ರಿಗೆ ಅದೇ ಅದು ಗೋಜಲದು. ಹಾಗಾಗಿ ಹಿಂದೆನೂ ಮಾಡಿದ್ದಿದ್ದು ಇದೇ ಕೆಲಸ. ಅವನನ್ನು ಹಾಳು ಮಾಡು, ಇವನನ್ನು ಹಾಳು ಮಾಡು, ಇವನನ್ನು ಹಾಳು ಮಾಡು, ಅವನನ್ನು ಹಾಳು ಮಾಡು, ತಾನೂ ಹಾಳಾಗಿ ಹೋಗು. ಆಮೇಲೆ ಏನು ನನಗೆ ಗೊತ್ತಿಲ್ಲ ಅನ್ನೋ ಥರ BJPಯವ್ರ ಜೊತೆ ಬಂದು ಸೇರಿಕೊಂಡು ಕೊನೆ ಕ್ಷಣದಲ್ಲಿ ಈಗ ನಾನೇ ಇಲ್ಲ ಕಡದೆ ಅನ್ನೋ ಥರ ಓಡಾಡ್ಕೊಂಡಿರೋವಂತಹ ಗಿರಾಕಿ ಅವನು. ಎಸ್, ಅದೇನು ಮಾಡ್ತಾರೆ ನೋಡೋಣ. ಮೋದಿ ಗನಂದಾರಿ ವ್ಯಕ್ತಿ, ಪಾಪ ದೊಡ್ಡ ಮನುಷ್ಯರವರು. ಕರ್ನಾಟಕ ಬೇರೆ ಆ್ಯಂಟಿ BJP ಇದೆ ಕೇಂದ್ರ ವಿಚಾರದಲ್ಲಿ. ನಾವು MP ಗಳನ್ನು ಗೆಲ್ಲಿಸಿಲ್ಲ. ಇಡೀ ದಕ್ಷಿಣದಲ್ಲಿ ಎಲ್ಲ ರಾಜ್ಯಗಳು ಮೂಟೆಗಟ್ಟಲೆ ಗೆಲ್ಸಿ ಕೊಟ್ಟಿದ್ದಾರೆ ಬೇರೆ ಮೋದಿಗೆ. ಹಾಗಾಗಿ ಏನು ಮಾಡ್ತಾರೆ ನೋಡೋಣ. ನಮ್ಮ ರಾಜ್ಯದ ರಾಜಕಾರಣಿಗಳು ಅಷ್ಟೇ ಉಡಾಪೆ ಗಿರಾಕಿಗಳು ನಮ್ಮವು. ನಮ್ಮಂಥ ಕಚಡ ರಾಜಕಾರಣಿಗಳು ಇನ್ನೊಬ್ಬರಿಲ್ಲ ನಮ್ಮ ರಾಜ್ಯದಲ್ಲಿ. ಆ ವಿಜಯನ್ನು ಕೇರಳ ಚೀಫ್ ಮಿನಿಸ್ಟ್ರು ಕಮ್ಯುನಿಸ್ಟ್ಗಳು ಅದಾನಿ ಪೋರ್ಟ್ ಮಾಡ್ಕೊಂಡು ನನಗೆ ಲೈಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಹೊರಟೋಗ್ತಾರೆ. ಆ ರೇವಂತ್ ರೆಡ್ಡಿ
ಒಂದು 2,500 ಬಸ್ಸನ್ನ ಕುಮಾರಸ್ವಾಮಿ ಕೈಲಿ ಇಸ್ಕೊಂಡು ಕುಮಾರಸ್ವಾಮಿಗೆ ಹೋಗ್ಬಿಟ್ಟು ತನ್ನ ಕ್ಯಾಬಿನೆಟ್ ಎಲ್ಲ ಕರ್ಕೊಂಡೋಗಿ ಒಂದು ಶಾಲೆ ಹಾಕ್ಬಿಟ್ಟು ಅಲ್ಲ ಅಂದ್ಬಿಟ್ಟು ಯಾಮಾರಿಸ್ಬಿಟ್ಟು ತುಪ್ಪ ಸವರ್ಬಿಟ್ಟು ಒತ್ತಾ ಇರ್ತಾರೆ ಕಾಲಿಗೆ ಖಾಲಿ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಂಡು. ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿ. ನಮ್ಮಲ್ಲಿ ನೀವು ಇದೀರಲ್ಲ, ನೀವು ಕರ್ನಾಟಕದ ರಾಜಕಾರಣಿಗಳು 3 ಹೊತ್ತು ನಿಮ್ದೆಲ್ಲ ಬರೀ ಗಟರ್ ಪಾಲಿಟಿಕ್ಸು. ಇಲ್ಲಿ ಯಾವನ ಮೇಲೆ ಕೇಸ್ ಹಾಕ್ಸೋಣ, ಯಾವನಿಗೆ 6 ವರ್ಷದ ಕೇಸ್ ಹಳೆಯದನ್ನು ಎಳ್ಕೊಂಬರೋಣ, ಯಾವನ ಮೇಲೆ ಎನ್ಕ್ವೈರಿ ಕಮಿಷನ್ ಮಾಡ್ಕೊಳ್ಳೋಣ, ನಾನು ಹೊಡೆದಿದ್ದನ್ನು ಹಿಂಗೆ ಮುಚ್ಚಿಟ್ಬಿಡೋಣ, ನಾನು ಹೊಡೆಯೋದೇ ಇಲ್ಲ ಅನ್ನೋ ಸತ್ಯ ಹರಿಶ್ಚಂದ್ರನ ಥರ ನಾಟಕ ಹೆಂಗೆ ಆಡೋಣ ಅಂತ ಈ ಗಿರಾಕಿಗಳು ನೀವು. ಹೆಂಗೆ ಉದ್ಧಾರ ಆಗುತ್ತೆ ರಾಜ್ಯ? ಹೇಗೆ ನಿರೀಕ್ಷೆ ಮಾಡೋದು? ಹೆಂಗೆ ಉದ್ಧಾರ ಆಗುತ್ತೆ? ಹಾಗಾಗಿ ನನ್ನ ಪ್ರಕಾರ ಹೋದರೆ ಹೋಗಲೇ ಬಿಡ್ರಿ. ಎಸ್. ರಾಜಸ್ಥಾನದ ಬಿಕನೇರ್ ಬಳಿಕ ಗುಜರಾತ್ನ ದಾಹೋದ್ ಭುಜ್ನಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದರು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಸುಮ್ಮನೆ ಇರೋಕೆ ಹೇಗೆ ಸಾಧ್ಯ? ಹಾಗಾಗಿ ಪಾಕ್ ಸೇನೆಗೆ ಸೋಲುಣಿಸಿದ್ದೀವಿ ಅಂತ ಹೇಳಿದರು. ಇನ್ನು ವಡೋದರಾದಲ್ಲಿ ಮೋದಿ ರೋಡ್ ಶೋ ವೇಳೆ ಕರ್ನಲ್ ಸೋಫಿಯಾ ಕುರೇಶಿ ಕುಟುಂಬಸ್ಥರು ಪುಷ್ಪವೃಷ್ಟಿ ಮಾಡಿ ಸ್ವಾಗತವನ್ನು ಕೋರಿದರು. ಎಲ್ಲ ಚೆನ್ನಾಗಿದೆ, ಸ್ವಾಗತ ಕೋರಿದ್ರು, ಕೋರಿಸ್ಕೊಂಡ್ರು. ಅವ್ರಿಗೆ ಗೊತ್ತಾಯ್ತೋ ಇಲ್ವೋ ನನಗೆ ಇರಲಿಲ್ಲ. ಆಕೆ ಕುರೇಶಿ ಅಂದರೆ ಸೋಫಿಯಾ ಕುರೇಶಿ ಅವ್ರ ತಮ್ಮ, ಅಣ್ಣ, ತಂಗಿ, ತಾಯಿ ಎಲ್ಲ ಪಾಪ ಮಾಡಿದ್ದಾರೆ ಅನ್ನೋದನ್ನು. ಅವ್ರದ್ದು 3ನೇ ತಲೆಮಾರಂತೆ ಹೌದು, ಇದೇ ರೀತಿ ಸೇವೆ ಮಾಡ್ತಾರೆ. ಸೇನೆದು ಸೇವೆ. ಹೌದು. ಹೂವು ಹಾಕಿಸ್ಕೊಂಡ್ರಲ್ಲ ಸಾಹೇಬ್ರೆ, ಅಲ್ಲಿ ಯಾವನು ಹೇಳಿಲ್ವಾ ಕಿವಿಗೋಗಿ ಮೋದಿಗೆ, ಸರ್ ಹೂವು ಹಾಕಿದ್ರು ಸರ್ ಪಾಪ ಅವರು ಅಂತ. ಇನ್ನೂ ಆ ಮಧ್ಯಪ್ರದೇಶದ ಕಚಡ ಮಂತ್ರಿ ಮೇಲೆ ಒಂದು ಕ್ರಮ ತಗೊಳಕ್ಕೆ ಯೋಗ್ಯತೆ ಇಲ್ಲ ಈ BJPಗೆ. ಲಜ್ಗೆಟ್ಟವ್ರು ನೀವಲ್ವಾ? ನಿಮಗೆ ಭಾಳ ಮಾನ ಮರ್ಯಾದೆ ಇದೆಯಾ ಹಂಗಾರೆ? ಅವನ ಮೇಲೆ ಇನ್ನೂ ಒಂದು ಕ್ರಮ ತಗೊಳಕ್ಕಾಗಿಲ್ಲ. ಏನು ಮೋದಿ ಚಿಕ್ಕಪ್ಪನ ಮಗನ ಅಥವಾ ಮೋದಿಯು ಅಷ್ಟೇ ಪವರ್ಫುಲ್ ಅವನು? ಅವನು ಮಂತ್ರಿ, ಅವನು ಇಡಿಯಟ್ ಅವನು. ಅವನ ಮೇಲೆ ಒಂದು ಕ್ರಮ ತಗೊಳಕ್ಕಾಗಿಲ್ಲ ನಿಮಗೆ BJPಗೆ. ಹೂ ಹಾಕಿಸ್ಕತ್ತಿರಲ್ಲ. ಎಸ್. ಪಾಕ್ ಪರ ದೇಶದಲ್ಲಿ ಅಕ್ರಮ ಬೇಹುಗಾರಿಕೆ ಆರೋಪದಲ್ಲಿ ಸಿಆರ್ಪಿಎಫ್ ಸಿಬ್ಬಂದಿ ಮೋತಿರಾಮ್ ಜಾಟ್ನನ್ನ ಎನ್ಐಎ ಬಂಧಿಸಿದೆ. ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ವಿಚಾರಕ್ಕೆ ಬಹಳಷ್ಟು ವಿಚಾರಗಳು ಈಗ ಹೊರಗೆ ಬರ್ತಾ ಇದೆ. 6 ಬಂದೂಕುಧಾರಿಗಳು ಭದ್ರತೆಯನ್ನು ಒದಗಿಸಿದ್ರಂತೆ ಆಕೆ ಲಾಹೋರ್ಗೆ ಹೋದಂತಹ ಸಂದರ್ಭದಲ್ಲಿ. ಇನ್ನು ಸದ್ಯ ಜ್ಯೋತಿಯನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಲೋಕಸಭೆ ವಿಪಕ್ಷ ಉಪನಾಯಕ ಕಾಂಗ್ರೆಸ್ ಪಕ್ಷದ ಸಂಸದ ಗೌರವ್ ಗೊಗೊಯ್ ಪತ್ನಿ ಎಲಿಜಬೆತ್ ಪಾಕಿಸ್ತಾನದಿಂದ ಸಂಬಳ ಪಡಿತಾ ಇದ್ದಾರೆ ಅಂತ ಮಾಜಿ ರಾಜ್ಯಸಭಾ ರೆಪುನ್ ಸದಸ್ಯ ರೆಪುನ್ ಬರಾ ಅವರು ಆರೋಪವನ್ನು ಮಾಡಿದ್ರು. ಇದೊಂದು ಗಂಭೀರ ವಿಷಯ, ಕ್ರಮ ಆಗಬೇಕು ಅಂತ ಹಲವರು ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಸೇರಿದಂತೆ ಹಲವರು ಒತ್ತಾಯಿಸಿದ್ದಾರೆ. ಅವ್ರು ಹೆಂಡತಿಯಲ್ಲಿ ಕೆಲಸ ಮಾಡಿದ ಕ್ರಮ ತಗೊಳ್ಳೋದ್ರ ಬಗ್ಗೆ ಏನು ಆಸಕ್ತಿ BJPಯವ್ರಿಗೆ? ನೀವೇ ಕಳಿಸ್ಬಿಟ್ಟ ಹೆಣ್ಮಗಳನ್ನ ಬ್ರೀಫ್ ಮಾಡಮ್ಮ ಮೀಡಿಯಾಗೆ ಅಂತೇಳಿ ಅವಳ ಮೇಲೆ ಕೆಟ್ಟದಾಗ ಮಾತಾಡಿದ್ದ ಒಬ್ಬನ ಮೇಲೆ ಕ್ರಮ ತಗೊಳಕ್ಕಾಗ್ದಾರೋ ಅಯೋಗ್ಯರು. ಏನೂ ಆಗಿಲ್ಲ, ನಮಗೇನು ಗೊತ್ತೇ ಇಲ್ವಲ್ಲ, ಹಂಗಾಗಿದೆಯಾ ಅಂತ ಓಡಾಡ್ತೀರಿ. ಸಿಂಧೂರಕ್ಕೆ ನಾನು ಕ್ರಮ ತಗೊಳ್ಳದೆ ಬಿಡ್ತೀನೋ ಅಂತ ಮೋದಿ ಕೇಳ್ತಾರೆ. ಏನು ಹಿಪೋಕ್ರಸಿಗಳ್ರಪ್ಪ ಎಲ್ಲರದ್ದು. ಅದಕ್ಕೂ ಒಂದು ಲಿಮಿಟ್ ಬೇಡವಾ? ಅವನು ಯಾವನವನು ಮಂತ್ರಿ, ಅವನು ಅಷ್ಟೊಂದು ಪ್ರೀತಿ ಮಾಡ್ಕೊಂಡು ಬಗಲಲ್ಲಿ ಇಟ್ಕೊಂಡು ಓಡಾಡ್ತೀರಲ್ಲ BJPನವರು ನೀವು. ಏನಾಗಬೇಕು? ಇನ್ನೊಬ್ರಿಗೆ ಬಂದು ಪಾಠ, ಇನ್ನೊಬ್ರಿಗೆ ಬಂದು ದೊಡ್ಡ ಬೋಧನೆ ನಿಮ್ಮದು.